ಬಲಿಜ ಸಂಘದ ಸಭೆಯನ್ನು ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷರಾದ ಸತೀಶ್ ಅವರ ನೇತೃತ್ವದಲ್ಲಿ ಎಲ್ಲಾ ಸದಸ್ಯರ ನಿರ್ಣಯದೊಂದಿಗೆ ಶ್ರೀಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯ ಜಯಂತ್ಯೋತ್ಸವ ಇದೇ ತಿಂಗಳು ಮಾರ್ಚ್ 25ರಂದು ಪಟ್ಟಣದ ಪುರಭವನದಲ್ಲಿ ನಡೆಸಲು ತೀರ್ಮಾನಿಸಲಾಯಿತು. ಮಹಾಪುರುಷ ಕೈವಾರ ತಾತಯ್ಯನವರ 388ನೇ ಜಯಂತ್ಯುತ್ಸವವನ್ನು ಆಚರಿಸಲು ಸಕಲೇಶಪುರದ ತಾಲೂಕು ಬಲಿಜ ಸಂಘ ಸಮಿತಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಮುಂತಾದ ಪದಾಧಿಕಾರಿಗಳು ನಿರ್ಧರಿಸಿದ್ದು ಇದೇ ತಿಂಗಳ ಅಂದರೆ ಮಾರ್ಚ್ 25ನೇ ತಾರೀಕು ಸೋಮವಾರ ಜಯಂತ್ಯುತ್ಸವದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮೆರವಣಿಗೆ ಸಮೇತ ಪುರಸಭೆಯ ಸಭಾಂಗಣದಲ್ಲಿ ನಡೆಸಲು ಸರ್ವಸಮ್ಮತಿಯಿಂದ ನಿರ್ಧರಿಸಲಾಯಿತು. ಆ ದಿನ ಯಾವುದೇ ಕಾರ್ಯಕ್ರಮಗಳ ಮೂಲ ಸಿದ್ಧಪುರುಷರು ಕಾಲಜ್ಞಾನ ನೀಡಿದಂಥ ತಾತಯ್ಯನವರಿಗೆ ಆರಾಧನಾ ಮಹೋತ್ಸವವನ್ನು ಏರ್ಪಡಿಸಿದ್ದು ಸಾರ್ವಜನಿಕರು ಎಲ್ಲರೂ ಕೈಗೊಳ್ಳಬೇಕಾಗಿ, ಸಂಪನ್ನರಾಗಬೇಕಾಗಿ ಮತ್ತು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ತಾಲೂಕು ಸಮಿತಿಯಿಂದ ಸರ್ವರಿಗೂ ಕೈ ಮುಗಿದು ಕೇಳಿದರು. ನಾನು ರವಿಕುಮಾರ್ ಅಂತ ಸಕಲೇಶಪುರ ಬಲಿಯ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಸೇರೋದು ಏನು ಅಂತಂದರೆ, ನಮ್ಮ ಬಲಿಯ ಸಂಘದ ವತಿಯಿಂದ ಒಂದು ಸಭೆ ಏರ್ಪಡಿಸಿದ್ರು. ಹಾಗಾಗಿ ಎಲ್ಲ ಬಲಿಜ ಬಾಂಧವರನ್ನ ಸೇರ್ಕೊಂಡಿದ್ವಿ. ಇದೇ 25ನೇ ತಾರೀಕು ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ಆಚರಿಸಲಾಗಿದೆ. ದಯಮಾಡಿ ಬಲಿಜ ಬಾಂಧವರು ಅನ್ಯತಾ ಭಾವನೆ ಬಯಸ್ತಲೆ ಪ್ರತಿಯೊಬ್ಬರು, ಮಹಿಳಾ ಘಟಕ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ದೊಡ್ಡವರು ಇರ್ಬೋದು, ವಯಸ್ಸಾದರು ಇರ್ಬೋದು, ಪ್ರತಿಯೊಬ್ಬರು ಸಂಘದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ದಿನ ತಾಲೂಕು ಬಲಿಜ ಸಂಘದ ವತಿಯಿಂದ ಸಭೆ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದ ಬಗ್ಗೆ ತೀರ್ಮಾನ ಕೈಗೊಂಡಿದ್ದು, ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು ದಿನಾಂಕ 25/3/2024ರಂದು ಸೋಮವಾರದಂದು ಈ ಕೈವಾರ ತಾತಯ್ಯನವರ ಜಯಂತಿಯನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಸಾರ್ವಜನಿಕರು ಮತ್ತು ಕುಲ ಬಾಂಧವರು ಎಲ್ಲರೂ ಸಹಕರಿಸಿ